Hello everyone, welcome to the class. Myself, I am Sahana, Economics lecturer in Alpha Pre-University College, Kernagar. This is my 11th video class of Chapter 2, Theory of Consumer Behavior. In the last previous class, we discussed about change or shift in budget line or budget set. So, budget line or budget set depends on consumer income and price of two commodities. Suppose consumer income and price of two commodities, the budget line or budget set is also changes. Budget line ಅನ್ನೋದು ಮತ್ತೆ ಅಥವಾ budget set ಅನ್ನೋದು consumer income ಮತ್ತೆ price of two commodities ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಕನ್ಸ್ಯೂಮರ್ ಇನ್ಕಮ್ ಅಂಡ್ ಪ್ರೈಸ್ ಆಫ್ ಟೂ ಕಮೋಡಿಟೀಸ್ ಅಲ್ಲಿ ಚೇಂಜ್ ಆದರೆ ಸೆಟ್ ಆಫ್ ಅವೈಲಬಲ್ ಬಂಡಲ್ಸ್ ಇಸ್ ಆಲ್ಸೋ ಚೇಂಜಸ್ ಆಗುತ್ತೆ. ಆಗ ಬಜೆಟ್ ಲೈನ್ ಕೂಡ ಇಲ್ಲ ರೈಟ್ ವರ್ಡ್ಗೆ ಇಲ್ಲ ಅಂದರೆ ಲೆಫ್ಟ್ ವರ್ಡ್ಗೆ ಶಿಫ್ಟ್ ಆಗುತ್ತೆ. ಸೊ ಬಜೆಟ್ ಲೈನ್ ಆರ್ ಬಜೆಟ್ ಸೆಟ್ಟು changes or shift ತಗೊಳ್ಳೋದು two situations ಅಲ್ಲಿ ತಗೊಳುತ್ತೆ. The first situation is change in consumer income. The second one change in commodity prices. Change in consumer income ಅಲ್ಲಿ only consumer income ಮಾತ್ರ changes ತಗೊಂಡು price of two commodities remaining constant ಆಗಿ ಇಟ್ಕೋತೀವಿ. ಓಕೆ, suppose consumer income changes from M2 to M dash but price of two commodities remaining constant, the consumer can offer to buy more goods and services na buy ಮಾಡ್ತಾ ಹೋಗ್ತಾನೆ. ಆಗ ಬಜೆಟ್ ಲೈನ್ ಕೂಡ ಶಿಫ್ಟ್ ತಗೊಳುತ್ತೆ. ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸ್ ಆದರೆ ಬಜೆಟ್ ಲೈನ್ ಯಾವ ಕಡೆಗೆ ಶಿಫ್ಟ್ ತಗೊಳುತ್ತೆ ಅಂತ ಹೇಳಿದ್ರೆ ಅಪ್ವರ್ಡ್ ಆಗಿ ರೈಟ್ ವರ್ಡ್ಗೆ ಶಿಫ್ಟ್ ತಗೊಳುತ್ತೆ. ಕನ್ಸ್ಯೂಮರ್ ಇನ್ಕಮ್ ಡಿಕ್ರೀಸ್ ಆದರೆ ಬಜೆಟ್ ಲೈನು ಒರಿಜಿನಲ್ ಬಜೆಟ್ ಲೈನಿಂದ ಲೆಫ್ಟ್ ವರ್ಡ್ಗೆ ಶಿಫ್ಟ್ ತಗೊಳುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಸಿಚುಯೇಷನ್ ಬರ್ತೀವಿ. ಯಾವುದು? ಪ್ರೈಸ್ ಆಫ್ ಕಮೋಡಿಟಿ ಚೇಂಜಸ್ ಅಲ್ಲಿ. ಪ್ರೈಸ್ ಆಫ್ ಕಮೋಡಿಟಿ ಚೇಂಜಸ್ ಅಲ್ಲಿ ಮತ್ತೆ ಫರ್ದರ್ ಆಗಿ ಟೂ ಸಿಚುಯೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದ ಫಸ್ಟ್ ಒನ್ ಈಸ್ ಪ್ರೈಸ್ ಆಫ್ ಆಪಲ್ ಚೇಂಜಸ್, ಅನದರ್ ಒನ್ ಈಸ್ ಪ್ರೈಸ್ ಆಫ್ ಮ್ಯಾಂಗೋ ಚೇಂಜಸ್. ದ ಪ್ರೈಸ್ ಆಫ್ ಆಪಲ್ ಚೇಂಜಸ್ ಅಲ್ಲಿ suppose price of apple changes from P2 to P12 to P1 dash but price of mango and consumer income remaining unchanged. Okay, consumer income ಮತ್ತೆ mango price constant ಆಗಿ ಇಟ್ಕೊಂಡು ಓನ್ಲಿ ಆಪಲ್ ಪ್ರೈಸಸ್ ಅಲ್ಲಿ ಮಾತ್ರ ಚೇಂಜಸ್ ಆದಾಗ ಸಪೋಸ್ ಇನ್ಕ್ರೀಸ್ ಆದರೆ ಬಜೆಟ್ ಲೈನ್ ಏನಾಗುತ್ತೆ ಲೆಫ್ಟ್ ವರ್ಡ್ಗೆ ಡಿಕ್ರೀಸ್ ಆಗಿಬಿಡುತ್ತೆ. ಪರ್ಚೇಸಿಂಗ್ ಪವರ್ ಕಡಿಮೆ ಆಗುತ್ತೆ ಆಪಲ್ ಪ್ರೈಸ್ ಇನ್ಕ್ರೀಸ್ ಆದರೆ. ಅದೇ ಆಪಲ್ ಪ್ರೈಸ್ ಡಿಕ್ರೀಸ್ ಆದರೆ ಪರ್ಚೇಸಿಂಗ್ ಪವರ್ ಮೋರ್ ಆಗುತ್ತೆ. ಆಗ ಬಜೆಟ್ ಲೈನು ಒರಿಜಿನಲ್ ಬಜೆಟ್ ಲೈನಿಂದ ರೈಟ್ ವರ್ಡ್ಗೆ ಫ್ಲಾಟರ್ ಆಗಿ ಶಿಫ್ಟ್ ಆಗುತ್ತೆ. ಇನ್ಕ್ರೀಸ್ ಆದರೆ ಸ್ಟೀಪರ್ ಆಗಿ ಲೆಫ್ಟ್ ವರ್ಡ್ಗೆ ಡಿಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರೈಸ್ ಆಫ್ ಮ್ಯಾಂಗೋ ಚೇಂಜಸ್. Suppose the price of mango changes from P2 to P2 dash but consumer income and price of apple remaining unchanged. I mean constant ಆಗಿದ್ದು ಮ್ಯಾಂಗೋ ಪ್ರೈಸು ಇನ್ಕ್ರೀಸ್ ಆದರೆ ಬಜೆಟ್ ಲೈನು ಯಾವ ಕಡೆಗೆ ಶಿಫ್ಟ್ ಆಗುತ್ತೆ ಲೆಫ್ಟ್ ವರ್ಡ್ಗೆ ಶಿಫ್ಟ್ ಆಗುತ್ತೆ. ದಟ್ ಕರ್ವ್ ಈಸ್ ನೋನ್ ಆಸ್ ದ ಸ್ಟೀಪರ್ ಕರ್ವ್ ಅಂತೇಳಿ ರೆಫರ್ ಮಾಡ್ತೀವಿ. ಅದೇ ಮ್ಯಾಂಗೋ ಪ್ರೈಸು ಡಿಕ್ರೀಸ್ ಆದರೆ ಕನ್ಸ್ಯೂಮರ್ ಕ್ಯಾನ್ ಆಫರ್ ಟು ಬೈ ಮೋರ್ ಮ್ಯಾಂಗೋಸ್ನ ಆಫರ್ ಮಾಡ್ತಾ ಹೋಗ್ತಾನೆ. ಆಗ ಬಜೆಟ್ ಲೈನ್ ಶಿಫ್ಟ್ ಟು ದ ರೈಟ್ ವರ್ಡ್ ಟು ದ ಒರಿಜಿನಲ್ ಬಜೆಟ್ ಲೈನ್. ದಟ್ ಕರ್ವ್ ಈಸ್ ನೋನ್ ಆಸ್ ದ ಫ್ಲಾಟರ್ ಕರ್ವ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಇಷ್ಟು ಕೂಡ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು. ಸೊ ಇನ್ ದ ಟುಡೇ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ, ದಟ್ ಈಸ್ ಡಿಮ್ಯಾಂಡ್. ಡಿಮ್ಯಾಂಡ್ ಮೇಲೆ ತುಂಬ ಕ್ವಶನ್ ರೈಸ್ ಆಗ್ತಾ ಹೋಗುತ್ತೆ. 1 ಮಾರ್ಕ್ಸಿಂದ ಹಿಡಿದು 6 ಮಾರ್ಕ್ಸ್ವರೆಗೂ ಕೂಡ ತುಂಬ ಕ್ವಶನ್ ಬರುತ್ತೆ. 1 ಮಾರ್ಕ್ಸ್, 2 ಮಾರ್ಕ್ಸ್, 4 ಮಾರ್ಕ್ಸ್, 6 ಮಾರ್ಕ್ಸ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಎಲ್ಲ ಟೈಪ್ ಆಫ್ ಕ್ವಶನ್ಸ್ ಕೂಡ ಡಿಮ್ಯಾಂಡ್ ಕಾನ್ಸೆಪ್ಟ್ ಮೇಲೆ ಇದೆ. ಓಕೆ, ಲೆಟ್ ಮಿ ಫಸ್ಟ್ ಡಿಸ್ಕಸ್ ವಾಟ್ ಈಸ್ ಡಿಮ್ಯಾಂಡ್. ಹಾಗಾದರೆ ಡಿಮ್ಯಾಂಡ್ ಅಂದರೆ ಏನು ಅಂತೇಳಿ ನೋಡೋಣ. ಇನ್ ದ ಜನರಲ್ ಪಾರ್ಲೆನ್ಸಲ್ಲಿ ನೋಡೋದಾದರೆ ಡಿಮ್ಯಾಂಡ್ ಅಂತ ಹೇಳಿದ್ರೆ ಡಿಸೈರ್ ಆರ್ ವಿಶ್ ಇಸ್ ನೋನ್ ಆಸ್ ದ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಡಿಮ್ಯಾಂಡ್ ಅಂದರೆ ಬೇಡಿಕೆ ಅಂತೇಳಿ. ನಮಗೇನಾದರೂ ಒಂದು ಬೇಕು, ಇಂಥ ವಸ್ತು ಬೇಕು, ಇಂಥದ್ದೊಂದು ಪ್ರಾಡಕ್ಟ್ ಬೇಕು, ನನಗೆ ಬುಕ್ ಬೇಕು, ಪೆನ್ ಬೇಕು, ಇಲ್ಲ ನನಗೆ ಇಂಥ ಒಂದು ಪ್ರಾಡಕ್ಟ್ ಬೇಕು ಅಂತೇಳಿ ಡಿಸೈರ್ ಆರ್ ವಿಶ್ ಮಾಡೋದನ್ನೇ ಡಿಮ್ಯಾಂಡ್ ಅಂತೇಳಿ ಇನ್ ಜನರಲ್ ಲ್ಯಾಂಗ್ವೇಜಲ್ಲಿ ಕರಿತೀವಿ. ಬಟ್ ಇನ್ ಎಕನಾಮಿಕ್ಸ್ ಡಿಸೈರ್ ಆರ್ ವಿಶ್ ಕೆನಾಟ್ ಬಿ ಬಿಕಮ್ ಡಿಮ್ಯಾಂಡ್. ಇನ್ ಜನರಲ್ ಆಗಿ ಬರೀ ಡಿಸೈರ್ ಆರ್ ವಿಶ್ನ ಡಿಮ್ಯಾಂಡ್ ಅಂತ ಹೇಳ್ಬೋದು. ಬಟ್ ನಮ್ಮ ಎಕನಾಮಿಕ್ಸ್ನಲ್ಲಿ ಓನ್ಲಿ ವಿಶ್ ಆರ್ ಡಿಸೈರ್ನ ಡಿಮ್ಯಾಂಡ್ ಅಂತೇಳಿ ಕರೆಯೋಕ್ಕಾಗಲ್ಲ. ಆಸೆ ಪಡ್ಬೋದು, ಬಟ್ ಅದನ್ನು ಪಡ್ಕೊಳ್ಳೋಂಥ ವಿಲ್ಲಿಂಗ್ನೆಸ್ ಇರಬೇಕು, ಕೆಪಾಸಿಟಿ ಇರಬೇಕು, ಪರ್ಚೇಸಿಂಗ್ ಪವರ್ ಇದ್ರೆ ಮಾತ್ರ ಅದನ್ನು ಡಿಮ್ಯಾಂಡ್ ಅಂತ ಹೇಳ್ತೀವಿ. ಓನ್ಲಿ ಡಿಸೈರ್ ಆರ್ ವಿಶ್ ಕೆನಾಟ್ ಬಿ ಬಿಕಮ್ ಡಿಮ್ಯಾಂಡ್ ಇನ್ ಎಕನಾಮಿಕ್ಸ್. ಅಂಡರ್ಸ್ಟುಡ್? ಓನ್ಲಿ ವಿಶ್ ಆರ್ ಡಿಸೈರ್ನ ಮಾತ್ರ ನಾವು ಎಕನಾಮಿಕ್ಸಲ್ಲಿ ಡಿಮ್ಯಾಂಡ್ ಅಂತ ಕರೆಯೋಕ್ಕಾಗಲ್ಲ. ನಾವು ಯಾವ ಪ್ರಾಡಕ್ಟ್ನ ವಿಶ್ ಮಾಡಿರ್ತೀವಿ, ಬುಕ್ ಅಂತ ತಿಳ್ಕೊಳ್ಳಿ, ಆ ಒಂದು ಬುಕ್ನ ತಗೊಳ್ಳೋ ಅಂಥ ಪರ್ಚೇಸಿಂಗ್
ಕೆಪಾಸಿಟಿ ನಮ್ಮಲ್ಲಿ ಇರಬೇಕು, ವಿಲ್ಲಿಂಗ್ನೆಸ್ ಇರಬೇಕು, ಅಂಥದ್ದನ್ನು ಮಾತ್ರ ಎಕನಾಮಿಕ್ಸಲ್ಲಿ ಡಿಮ್ಯಾಂಡ್ ಅಂತೇಳಿ. ಸೊ ಇನ್ ಎಕನಾಮಿಕ್ಸ್ ಡಿಮ್ಯಾಂಡ್ ಮೀನ್ಸ್ ದ ಕ್ವಾಂಟಿಟಿ ಆಫ್ ಎ ಗುಡ್ ದಟ್ ಕನ್ಸ್ಯೂಮರ್ purchase in a market at particular time and particular price and particular period of time is known as the demand. So demand refers to the quantity of a good that consumer purchase in a market at particular price and particular period of time is known as the demand. So demand ಅಂತ ಹೇಳಿದ್ರೆ the quantity of a good, ಒಂದು quantity of good that consumer purchase in a market, ಒಂದು quantity of good ನ consumer market ಅಲ್ಲಿ ಪರ್ಚೇಸ್ ಮಾಡ್ತಾ ಹೋಗ್ತಾನೆ ಅಟ್ ಎ ಪರ್ಟಿಕ್ಯುಲರ್ ಪ್ರೈಸು, ಆ ಪರ್ಚೇಸ್ ಮಾಡೋಂಥ ಕಮಾಡಿಟೀಸು ಪ್ರೈಸು ಮತ್ತು ಅಟ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಮೇಲೆ ಡಿಮ್ಯಾಂಡನ್ನು ರೆಫರ್ ಮಾಡ್ತಾ ಹೋಗ್ತೀವಿ. ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ಒಂದು ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ, ಆ ಕಮಾಡಿಟಿ ಪ್ರೈಸ್ ಮೇಲೆ ಒಬ್ಬ ಕನ್ಸ್ಯೂಮರ್ ಮಾರ್ಕೆಟಲ್ಲಿ ಎಷ್ಟು ಕ್ವಾಂಟಿಟಿ ಆಫ್ ಗೂಡ್ನ ಪರ್ಚೇಸ್ ಮಾಡ್ತಾನೆ ಅಂತೇಳಿ ರೆಫರ್ ಮಾಡೋದನ್ನೇ ಡಿಮ್ಯಾಂಡ್ ಅಂತಿರ್ತೀವಿ. ಬಟ್ ಇದು ನೋಡಿ, ಡಿಮ್ಯಾಂಡ್ ಅನ್ನೋದು ಯಾವಾಗಲೂ ಯಾವುದ್ರ ಬೇಸ್ ಮೇಲೆ ಆಗಿರುತ್ತೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಮತ್ತು ಕಮಾಡಿಟೀಸು ಪ್ರೈಸ್ ಮೇಲೆ ಡಿಮ್ಯಾಂಡ್ ಯಾವಾಗಲೂ ನಿಂತಿರುತ್ತೆ. ಓನ್ಲಿ ಡಿಸೈರ್ ಆರ್ ವಿಶ್ನ ಡಿಮ್ಯಾಂಡ್ ಅಂತ ಹೇಳೋಕ್ಕಲ್ಲ. ಸೊ ಡಿಮ್ಯಾಂಡ್ ಯಾವುದ್ರ ಮೇಲೆ ಬೇಸ್ ಆಗಿರುತ್ತೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಮತ್ತು ಒಂದು ಪರ್ಟಿಕ್ಯುಲರ್ ಪ್ರೈಸಸ್ ಮೇಲೆ ಡಿಮ್ಯಾಂಡ್ ಅನ್ನೋದು ಇಟ್ಸ್ ಆಲ್ವೇಸ್ ಡಿಪೆಂಡ್ ಆಗಿರುತ್ತೆ. ಸೊ ಇನ್ ಎಕನಾಮಿಕ್ಸಲ್ಲಿ ಡಿಮ್ಯಾಂಡ್ ಅಂತ ಹೇಳಿದ್ರೆ ದ ಕ್ವಾಂಟಿಟಿ ಆಫ್ ಎ ಗೂಡ್, ಒಂದು ಕ್ವಾಂಟಿಟಿ ಆಫ್ ಗೂಡ್ನ ಕನ್ಸ್ಯೂಮರ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತಾ ಹೋಗ್ತಾನೆ ವಿತ್ ಪರ್ಟಿಕ್ಯುಲರ್ ಪ್ರೈಸ್ ಆ್ಯಂಡ್ ಪರ್ಟಿಕ್ಯುಲರ್ period of time is known as the demand. It is very important question in 2 marks though. So the demand means the quantity of a good that consumer purchase in a market at particular price and particular period of time is known as the demand. So the quantity of good that quantity of good ಇದೆಯಲ್ಲ, ಆ purchasing power ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ so the quantity of good that purchasing power depends on the price of a good, and the second one is price of other goods or related goods, price of other goods or related goods. Third is consumer income, and the last one is taste and preferences. ಈ 4 ಪಾಯಿಂಟ್ಸ್ ಮೇಲೆ, ಈ 4 ಫ್ಯಾಕ್ಟರ್ಸ್ ಮೇಲೆ ಒಬ್ಬ ಕನ್ಸ್ಯೂಮರ್ಸು ಪರ್ಚೇಸಿಂಗ್ ಪವರ್ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ದ ಕ್ವಾಂಟಿಟಿ ಆಫ್ ಎ ಗುಡ್ ದಟ್ ಕನ್ಸ್ಯೂಮರ್ ಪರ್ಚೇಸ್ ಡಿಪೆಂಡ್ಸ್ ಆನ್ ದ ಪ್ರೈಸ್ ಆಫ್ ಎ ಗುಡ್, ದ ಪ್ರೈಸ್ ಆಫ್ ಅದರ್ ಗುಡ್, ಕನ್ಸ್ಯೂಮರ್ ಇನ್ಕಮ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಒಬ್ಬ ಕನ್ಸ್ಯೂಮರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಗೂಡ್ಸ್ನ ಪರ್ಚೇಸ್ ಮಾಡ್ತಾನಲ್ಲ, ಅವ್ನು ಯಾವ ಬೇಸ್ ಮೇಲೆ, ಯಾವ ಫ್ಯಾಕ್ಟರ್ ಮೇಲೆ ಅವನು ಪರ್ಚೇಸಿಂಗ್ ಪವರ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಅವ್ನು ಯಾವ ಕಮಾಡಿಟಿನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತಾನೆ ಆ ಕಮಾಡಿಟಿ. ಅನದರ್ ಒನ್ ಪ್ರೈಸ್ ಆಫ್ ಅದರ್ ಗುಡ್ ಅಂದರೆ ರಿಲೇಟೆಡ್ ಗುಡು. ಈಗ ಫಾರ್ ಎಕ್ಸಾಂಪಲ್ ಕಾಫಿನ ಟೀನಾ ಅಂತ ತಗೋತೀವಿ. ಫಸ್ಟ್ ಕಾಫಿ ಪ್ರೈಸ್ನ ನೋಡ್ತೀವಿ. ಹಾಗಾದರೆ ಕಾಫಿ ಪ್ರೈಸ್ ಏನಾದರೂ ಸ್ವಲ್ಪ ಜಾಸ್ತಿ ಇದೆ, ಹಾಗಾದರೆ ನನಗೆ ಕಾಫಿ ಬೇಡ ಟೀಗೆ ಶಿಫ್ಟ್ ಆಗೋಣ ಅಂದ್ಬಿಟ್ಟು ಟೀ ಪ್ರೈಸು ಕೂಡ ರೆಫರ್ ಮಾಡ್ತಾ ಹೋಗ್ತೀವಿ. ಹಾಗೆ ಈ ಒಂದು ಕಮಾಡಿಟಿದು ಸಬ್ಸ್ಟಿಟ್ಯೂಟ್ ಗುಡ್ ಪ್ರೈಸ್ ಹೇಗಿದೆ ಅಂತೇಳಿ ಅರ್ಥ ಆಗ್ತಿದೆಯಲ್ಲ. ಒಂದು ನಾವು ಯಾವ ಕಮಾಡಿಟಿನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಅದು, ಆ ಕಮಾಡಿಟಿದು ಸಬ್ಸ್ಟಿಟ್ಯೂಟ್ ಗುಡ್ ಅಂದರೆ ಅದರ್ ಗುಡ್ ಆರ್ ರಿಲೇಟೆಡ್ ಗುಡ್ದು ಪ್ರೈಸ್ನು ಕೂಡ ನೋಡ್ತೀವಿ. ಆ್ಯಂಡ್ ಕನ್ಸ್ಯೂಮರ್ ಇನ್ಕಮ್, ನಮ್ಮ ಇನ್ಕಮ್ಗೆ ನಾವು ತಗೋತಿರೋ ಪ್ರಾಡಕ್ಟ್ ಸರಿ ಇದೆಯಾ, ಸಾಕಾಗುತ್ತಾ ಅಂಥೇಳಿ ಮತ್ತೊಂದು ಫ್ಯಾಕ್ಟರ್ ಡಿಪೆಂಡ್ ಆಗುತ್ತೆ. ಇನ್ನೊಂದು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ನಮ್ಮ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಮೇಲೆ ಮಾರ್ಕೆಟಲ್ಲಿ ಒಬ್ಬ ಕನ್ಸ್ಯೂಮರು
ಅವ್ನಿಗೆ ಇಷ್ಟಪಡೋವಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪರ್ಚೇಸ್ ಮಾಡೋದನ್ನೇ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ದ ಕ್ವಾಂಟಿಟಿ ಆಫ್ ಗೂಡ್ ದಟ್ ಕನ್ಸ್ಯೂಮರ್ ಪರ್ಚೇಸ್ ಡಿಪೆಂಡ್ಸ್ ಆನ್ ಪ್ರೈಸ್ ಆಫ್ ಎ ಗೂಡ್, ಪ್ರೈಸ್ ಆಫ್ ಅದರ್ ಗೂಡ್ಸ್ ಆ್ಯಂಡ್ consumer income and taste and preferences. These factors is known as the determinants of demand. Determinants of demand. It is very important question in 2 marks. ಕೇಳ್ತಾರೆ what are the determinants of demand ಅಂತ ಹೇಳಿ. There are 4 determinants, there are 4 factors or 4 determinants of demand ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕೊಳ್ತಾರೆ, ಬರ್ಕೊಳ್ಳಿ. ಯಾವ್ಯಾವುದು ಡಿಟರ್ಮಿನೆಂಟ್ಸ್ ಅಂತ ಹೇಳಿದ್ರೆ, ಒಂದು ಪ್ರೈಸ್ ಆಫ್ ಎ ಗುಡ್, ಪ್ರೈಸ್ ಆಫ್ ಅದರ್ ಗುಡ್ಸ್, ಕನ್ಸ್ಯೂಮರ್ ಇನ್ಕಮ್ ಆ್ಯಂಡ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್. ಸೊ ದ ಡಿಮ್ಯಾಂಡ್ ಅಂತ ಹೇಳಿದ್ರೆ ದ ಕ್ವಾಂಟಿಟಿ ಆಫ್ ಎ ಗುಡ್ ದಟ್ ಕನ್ಸ್ಯೂಮರ್ ಪರ್ಚೇಸ್ ಇನ್ ಎ ಮಾರ್ಕೆಟ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಆ್ಯಂಡ್ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ is known as the demand. The quantity of good that consumer purchasing power, it depends on price of a good, price of other good, consumer income, taste and preferences. These factors is known as the determinants of demand. Next is demand function. Next, demand function. What is demand function antandre? The demand function explain the relationship between quantity demand and its determinants. Demand function ಏನು explain ಮಾಡುತ್ತೆ ಅಂತ ಹೇಳಿದ್ರೆ, it shows the relationship between quantity demand and its determinants. Okay, so demand function ಅನ್ನೋದು ಕ್ವಾಂಟಿಟಿ ಡಿಮ್ಯಾಂಡ್ಗೂ ಮತ್ತು ಅದ್ರ ಡಿಮ್ಯಾಂಡು ಡಿಟರ್ಮಿನೆಂಟ್ಸ್. ವಾಟ್ ಆರ್ ದ ಡಿಟರ್ಮಿನೆಂಟ್ಸ್? ಪ್ರೈಸ್ ಆಫ್ ಎ ಗುಡ್, ಪ್ರೈಸ್ ಆಫ್ ಅದರ್ ಗೂಡ್ಸ್, ಕನ್ಸ್ಯೂಮರ್ ಇನ್ಕಮ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಈ ಡಿಟರ್ಮಿನೆಂಟ್ಸ್ಗೂ ಮತ್ತು ಕ್ವಾಂಟಿಟಿ ಡಿಮ್ಯಾಂಡ್ ಕ್ಯೂ ಡಿಗೂ ಮತ್ತು ಡಿಟರ್ಮಿನೆಂಟ್ಸ್ಗೂ ಯಾವ ರೀತಿ ರಿಲೇಷನ್ಶಿಪ್ ಇದೆ? ಕ್ಯೂ ಡಿ ಅಂತ ಹೇಳಿದ್ರೆ ಕ್ವಾಂಟಿಟಿ ಡಿಮ್ಯಾಂಡ್ ಅಂತೇಳಿ. ಸೊ ಕ್ವಾಂಟಿಟಿ ಡಿಮ್ಯಾಂಡ್ಗೂ ಮತ್ತು ಡಿಟರ್ಮಿನೆಂಟ್ಸು 4 ಡಿಟರ್ಮಿನೆಂಟ್ಸ್ ಇದೆಯಲ್ಲ, ಆ ಡಿಟರ್ಮಿನೆಂಟ್ಸ್ಗೂ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡೋದನ್ನೇ ಡಿಮ್ಯಾಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಡಿಮ್ಯಾಂಡ್ ಫಂಕ್ಷನ್ ಎಕ್ಸ್ಪ್ಲೈನ್ ದ ರಿಲೇಷನ್ಶಿಪ್ ಬಿಟ್ವೀನ್ quantity demand and its determinants. There are 4 factors or there are 4 determinants of demand. The first one is price of good, price of other good, consumer income and taste and preferences. It can express it as QD equals function of P, PR, Y and T. ಡಿಮ್ಯಾಂಡ್ ಫಂಕ್ಷನ್ ಈ ಥರ ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ. ಕ್ಯೂ ಡಿ ಅಂತ ಹೇಳಿದ್ರೆ ಕ್ವಾಂಟಿಟಿ ಡಿಮ್ಯಾಂಡ್. ಇನ್ ದ ಈಕ್ವೇಷನ್ ಕ್ಯೂ ಡಿ ರೆಫರ್ಸ್ ಟು ಕ್ವಾಂಟಿಟಿ ಡಿಮ್ಯಾಂಡ್, ಕ್ವಾಂಟಿಟಿ ಡಿಮ್ಯಾಂಡ್, ಆ್ಯಂಡ್ ಎಫ್ ರೆಫರ್ಸ್ ಟು ಫಂಕ್ಷನ್, ಪಿ ರೆಫರ್ಸ್ ಟು ಪಿ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ರೈಸ್ ಆಫ್ ಎ ಗುಡ್, price of a good, PR represent price of other good, price of other good ನ ರೆಫರ್ ಮಾಡುತ್ತೆ. ನೆಕ್ಸ್ಟ್ ವೈ ಏನು ರೆಫರ್ ಮಾಡುತ್ತೆ ಅಂತ ಹೇಳಿದ್ರೆ ವೈ ಅನ್ನೋದು ಕನ್ಸ್ಯೂಮರ್ ಇನ್ಕಮ್ನ ರೆಫರ್ ಮಾಡುತ್ತೆ. ಕನ್ಸ್ಯೂಮರ್ ಇನ್ಕಮ್ನ ರೆಫರ್ ಮಾಡ್ತಾ ಹೋಗುತ್ತೆ. ಲಾಸ್ಟ್ ಟಿ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ರೆಫರ್ ಮಾಡುತ್ತೆ. ಸೊ ಡಿಮ್ಯಾಂಡ್ ಫಂಕ್ಷನ್ ಅನ್ನೋದು ಕ್ವಾಂಟಿಟಿ ಡಿಮ್ಯಾಂಡ್ ಆ್ಯಂಡ್ ಇಟ್ಸ್ ಡಿಟರ್ಮಿನೆಂಟ್ಸ್ಗೆ ಯಾವ ರಿಲೇಷನ್ಶಿಪ್ ಇಂದ ಎಕ್ಸ್ಪ್ಲೈನ್ ಮಾಡಿದ್ರೆ ಇದನ್ನು ಈ ಈಕ್ವೇಷನ್ ಈ ಫಾರ್ಮುಲಾದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ. ಕ್ಯೂ ಡಿ ಈಕ್ವಲ್ ಫಂಕ್ಷನ್ ಆಫ್ ಪಿ, ಪಿ ಆರ್, ವೈ, ಟಿ. ಇನ್ ದ ಈಕ್ವೇಷನ್ ಕ್ಯೂ ಡಿ ರೆಪ್ರೆಸೆಂಟ್ ಕ್ವಾಂಟಿಟಿ ಡಿಮ್ಯಾಂಡ್, ಎಫ್ ರೆಪ್ರೆಸೆಂಟ್ ಫಂಕ್ಷನಲ್ ರಿಲೇಷನ್ಶಿಪ್, ಪಿ ರೆಪ್ರೆಸೆಂಟ್ ಪ್ರೈಸ್ ಆಫ್ ಎ ಗುಡ್, PR represent price of other good, Y represent consumer income, T represent taste and preferences. These factor is known as the already ಏನಂತ ಹೇಳಿದ್ವಿ determinants. Determinants of demand ಅಂತ ಹೇಳಿ ಆಲ್ರೆಡಿ ರೆಫರ್ ಮಾಡಿದ್ವಿ. ಸೊ ಈ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ಗೂ ಕ್ಯೂ ಡಿಗೂ ಯಾವ ರಿಲೇಷನ್ಶಿಪ್ ಇದೆ, ಈ 4 ಫ್ಯಾಕ್ಟರ್ಸ್ಗೂ ಮತ್ತು ಕ್ವಾಂಟಿಟಿ ಡಿಮ್ಯಾಂಡ್ಗೂ ಏನು ರಿಲೇಷನ್ಶಿಪ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಡಿಮ್ಯಾಂಡ್ ಫಂಕ್ಷನ್ ಅಂತೇಳಿ ರೆಫರ್ ಮಾಡ್ತೀವಿ. ಈಸಿ ಇದೆ ಅಲ್ವಾ? ಈ 4 ಡಿಟರ್ಮಿನೆಂಟ್ಸ್ಗೂ ಮತ್ತು ಕ್ವಾಂಟಿಟಿ ಡಿಮ್ಯಾಂಡ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತ ಎಕ್ಸ್ಪ್ರೆಸ್ ಮಾಡಿದ್ರೆ ಡಿಮ್ಯಾಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಬಟ್ ಈ ಈಕ್ವೇಷನ್ನ ಇಂದ ರೀಸೆಂಟಾಗಿ ಶಾರ್ಟಾಗಿ ತಗೋತೀವಿ.
ಓಕೆ. ಈ ಎಲ್ಲ ಫ್ಯಾಕ್ಟರ್ಸ್ಗಿಂತ ಕ್ವಾಂಟಿಟಿ ಡಿಮ್ಯಾಂಡ್ ಅನ್ನೋದು ಓನ್ಲಿ ಒನ್ ಮೇಜರ್ ಫ್ಯಾಕ್ಟರ್ ಮೇಲೆ ಮಾತ್ರ, ಓನ್ಲಿ ಒನ್ ಮೇಜರ್ ಡಿಟರ್ಮಿನೆಂಟ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ ಅಂತ ಹೇಳಿ. ಓಕೆ. ಸೊ ಈ ಕ್ವಾಂಟಿಟಿ ಡಿಮ್ಯಾಂಡ್, ಈ ಕ್ಯೂ ಡಿ ಅನ್ನೋದು ಈ ಎಲ್ಲ ಡಿಟರ್ಮಿನೆಂಟ್ಸ್ಗಿಂತನೂ ಕೂಡ ಓನ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಮೇಲೆ ಬೇಸ್ ಆಗಿದೆ ಅಂತ ಹೇಳ್ತೀವಿ. ಅದು ಯಾವುದಂತ ಹೇಳಿದ್ರೆ ಇಟ್ ಈಸ್ ಪ್ರೈಸ್. ಸೊ ದ ನ್ಯೂ ಇಕ್ವೇಷನ್ ಆಫ್ ಬಜೆಟ್ ಲೈನ್, ಸಾರಿ ಡಿಮ್ಯಾಂಡ್ ಫಂಕ್ಷನ್ ಅಂತ ಹೇಳಿದ್ರೆ ಕ್ಯೂ ಡಿ ಈಕ್ವಲ್ಸ್ ಫಂಕ್ಷನ್ ಆಫ್ ಪಿ ಅಂತೇಳಿ ರೆಫರ್ ಮಾಡ್ತೀವಿ. ಓಕೆ. ಕ್ಯೂ ಡಿ ಅಂತ ಹೇಳಿದ್ರೆ ಕ್ವಾಂಟಿಟಿ ಡಿಮ್ಯಾಂಡ್, ಪಿ ಅಂತ ಹೇಳಿದ್ರೆ ಪ್ರೈಸ್. ಸೊ ಇವೆರಡರ ಮಧ್ಯ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡೋದನ್ನೇ ಡಿಮ್ಯಾಂಡ್ ಫಂಕ್ಷನ್. ಸೊ ಡಿಮ್ಯಾಂಡ್ ಫಂಕ್ಷನ್ ಎಕ್ಸ್ಪ್ಲೈನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕ್ವಾಂಟಿಟಿ ಡಿಮ್ಯಾಂಡ್ ಮತ್ತು ಇಟ್ ಇಸ್ ಡಿಟರ್ಮಿನೆಂಟ್ಸ್ ಅಂತ ಹೇಳ್ತೀವಿ. ಅದರ ಒನ್ ಆಫ್ ದ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ಸ್ ಯಾವುದು ಅಂತ ಹೇಳಿದ್ರೆ ಅದು ಓನ್ಲಿ ಪ್ರೈಸ್. ಫಾರ್ ಎಕ್ಸಾಂಪಲ್, ವೆನ್ ದ ಪ್ರೈಸ್ ಈಸ್ ಇನ್ಕ್ರೀಸಸ್ ದ ಕ್ವಾಂಟಿಟಿ ಡಿಮ್ಯಾಂಡ್ ಈಸ್ ಡಿಕ್ರೀಸಸ್. ದ ಪ್ರೈಸ್ ಈಸ್ decreases, the quantity demand will be increases. So there is a inverse relationship between quantity demand and its price. Okay. So quantity demand main ಯಾವ ಫ್ಯಾಕ್ಟರ್ ಮೇಲೆ, ಯಾವ ಡಿಟರ್ಮಿನೆಂಟ್ ಮೇಲೆ ಬೇಸ್ ಆಗಿದೆ ಅಂತಂದರೆ ಓನ್ಲಿ ಪ್ರೈಸ್ ಮೇಲೆ ಮಾತ್ರ ಬೇಸ್ ಆಗಿದೆ ಅಂತೇಳಿ. ಪ್ರೈಸ್ ಇನ್ಕ್ರೀಸ್ ಆದರೆ ಕ್ವಾಂಟಿಟಿ ಡಿಮ್ಯಾಂಡ್ ಡಿಕ್ರೀಸ್ ಆಗುತ್ತೆ, ಪ್ರೈಸ್ ಡಿಕ್ರೀಸ್ ಆದರೆ ದ ಕ್ವಾಂಟಿಟಿ ಡಿಮ್ಯಾಂಡ್ ಈಸ್ ಇನ್ಕ್ರೀಸಸ್. ಸೊ ದೇರ್ ಈಸ್ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್, inverse or indirect relationship between price and quantity demand. In the equation ಅಲ್ಲಿ ಯಾವುದು ಡಿಪೆಂಡೆಂಟ್ ವೇರಿಯೇಬಲ್, ಯಾವ್ದು ಇಂಡಿಪೆಂಡೆಂಟ್ ವೇರಿಯೇಬಲ್ ನೋಡಿ. ಕ್ಯೂ ಡಿ ಡಿಪೆಂಡೆಂಟಾ ಇಲ್ಲ ಪಿ ಡಿಪೆಂಡೆಂಟಾ ಆರ್ ಪಿ ಇಂಡಿಪೆಂಡೆಂಟಾ ಕ್ಯೂ ಇಂಡಿಪೆಂಡೆಂಟ್, ಇದರಲ್ಲಿ ಯಾವುದು ಡಿಪೆಂಡೆಂಟ್ ಆ್ಯಂಡ್ ಯಾವುದು ಇಂಡಿಪೆಂಡೆಂಟ್ ವೇರಿಯೇಬಲ್ ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ಹೇಳ್ತಾರೆ 1 ಮಾರ್ಕ್ಸ್ಗೆ. ಯಾವುದು ಇಂಡಿಪೆಂಡೆಂಟ್ ವೇರಿಯೇಬಲು, ಯಾವುದು ಡಿಪೆಂಡೆಂಟ್ ವೇರಿಯೇಬಲ್ ಅಂತ ನೀವು ನೋಡಿ. ಇವಾಗ ಇವೆರಡು ಫ್ಯಾಕ್ಟರ್ಸಲ್ಲಿ ಯಾವ್ಯಾವುದು ಕ್ವಾಂಟಿಟಿ ಡಿಮ್ಯಾಂಡ್ ಮತ್ತು ಪ್ರೈಸಲ್ಲಿ ಯಾವುದು ನಿಮಗೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಅನಿಸ್ತು? ಯಾವುದ್ರ ಮೇಲೆ ಯಾವ್ದು ಬೇಸ್ ಆಗಿದೆ? ಪ್ರೈಸ್ ಮೇಲೆ ಕ್ವಾಂಟಿಟಿ ಡಿಮ್ಯಾಂಡ್ ಬೇಸ್ ಆಗಿದೆ. ವೆನ್ ದ ಪ್ರೈಸ್ ಇಸ್ ಇನ್ಕ್ರೀಸಸ್ ದ ಕ್ವಾಂಟಿಟಿ ಡಿಮ್ಯಾಂಡ್ ವಿಲ್ ಬಿ ಡಿಕ್ರೀಸ್ ಆಗಿದೆ. ವೆನ್ ದ ಪ್ರೈಸ್ ಇಸ್ ಡಿಕ್ರೀಸಸ್ ದ ಕ್ವಾಂಟಿಟಿ ಡಿಮ್ಯಾಂಡ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಹಾಗಾಗಿ ಪ್ರೈಸ್ ಇಸ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್. So price is the independent variable. P represents independent variable. When the price is increases, the quantity demand is decreases. So the QD is the dependent variable. Dependent variable. Understood? So P ಅನ್ನೋದ್ರ ಮೇಲೆ ಡಿಮ್ಯಾಂಡು ಡಿಪೆಂಡ್ ಆಗಿದೆ. ಸೊ ಪಿ ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್ ಆದರೆ ಕ್ಯೂ ಡಿ ಅನ್ನೋದು ಹೇಳಿದ್ರು ಡಿಪೆಂಡೆಂಟ್ ವೇರಿಯಬಲ್. ಬಿಕಾಸ್ ವೆನ್ ದ ಪ್ರೈಸ್ ಇಸ್ ಇನ್ಕ್ರೀಸಸ್ ದ ಕ್ವಾಂಟಿಟಿ ಡಿಮ್ಯಾಂಡ್ ವಿಲ್ ಬಿ ಡಿಕ್ರೀಸಸ್, ದ ಪ್ರೈಸ್ ಇಸ್ ಡಿಕ್ರೀಸಸ್ ದ ಕ್ವಾಂಟಿಟಿ ಡಿಮ್ಯಾಂಡ್ ಇಸ್ increases. There is an inverse relationship between price and quantity demand. That is why P is the independent variable, quantity demand is the dependent variable. ಇದಿಷ್ಟಲ್ಮಂದ ಒಂದು ಬಜೆಟ್ ಲೈನ್ ಈಕ್ವೇಷನ್ ಇದೆ. ವಾಟ್ ಈಸ್ ದ ಬಜೆಟ್ ಲೈನ್ ಈಕ್ವೇಷನ್ ಅಂತ ಹೇಳಿದ್ರೆ ಸೇಮ್ ಹಾಗೆ ಬರುತ್ತೆ. ಕ್ಯೂ ಡಿ ಈಕ್ವಲ್ಸ್ ಎ ಮೈನಸ್ ಬಿ ಪಿ ಅಂತೇಳಿ. ಇದು ವೆರಿ ಇಂಪಾರ್ಟೆಂಟು. ಈಗ ಇದರಲ್ಲಿ ನೋಡಿ, ಇದರಲ್ಲಿ ಐಡೆಂಟಿಫೈ ಮಾಡ್ತೀರಾ. ಇದರಲ್ಲಿ ಎಷ್ಟು ಫ್ಯಾಕ್ಟರ್ಸ್ ಇದೆ? 1 2 3 4 ಫ್ಯಾಕ್ಟರ್ಸ್ ಇದೆ. ಇದರಲ್ಲಿ ಪಿ ಏನಾಗಿರುತ್ತೆ? ಸೊ ಪಿ ಏನಾಗಿದೆ? ಇದರಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿದೆ. ಓಕೆ. ಕ್ಯೂ ಡಿ ಏನಾಗಿದೆ ಅಂತ ಹೇಳಿದ್ರೆ ಡಿಪೆಂಡೆಂಟ್ ವೇರಿಯಬಲ್ ಆಗಿದೆ. ಡಿಪೆಂಡೆಂಟ್ ವೇರಿಯಬಲ್ ಆಗಿದೆ. ಸೊ ಬಿ ಅನ್ನೋದು ಇದರಲ್ಲಿ ಕೋಎಫಿಷಿಯಂಟ್, ಪ್ರೈಸ್ಗೆ ಇದು ಕೋಎಫಿಷಿಯಂಟ್ ಆಗಿರುತ್ತೆ. ಸೊ ಬಿ ಈಸ್ ದ ಕೋಎಫಿಷಿಯಂಟ್. ಓಕೆ. ಸೊ ಎ ಈಸ್ ದ ಕಾನ್ಸ್ಟೆಂಟ್. ಓಕೆ. ವೆರಿ ಇಂಪಾರ್ಟೆಂಟ್ ಆಗಿದೆ. ಇದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಐಡೆಂಟಿಫೈ ಆಲ್ ಅಂತ, ಇಲ್ಲಿರೋಂಥ ಈಕ್ವೇಷನ್ ಇರೋಂಥ ಫ್ಯಾಕ್ಟರ್ಸ್ನ ಐಡೆಂಟಿಫೈ ಮಾಡಿ ಅಂತೇಳಿ. ಕ್ಯೂ ಡಿ ಈಸ್ ದ ಡಿಪೆಂಡೆಂಟ್ ವೇರಿಯಬಲ್, ಪ್ರೈಸ್ ಈಸ್ ದ ಇಂಡಿಪೆಂಡೆಂಟ್ ವೇರಿಯಬಲ್, ಬಿ ಅನ್ನೋದು ಪ್ರೈಸ್ಗೆ ಜೊತೆಲಿರೋದ್ರಿಂದ ಇಟ್ ಇಸ್ ಎ ಕೋಎಫಿಷಿಯಂಟ್, ಎ ಒಂದು ಸಿಂಗಲ್ ಫ್ಯಾಕ್ಟರ್ ಆಗಿರೋದ್ರಿಂದ ಇಟ್ ಇಸ್ ಎ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಇದ್ರ ಬೇಸ್ಮೇಲೆ ಇನ್ನೊಂದು ಬರೀತೀವಿ ನೋಡಿ. ಈಗ ಕ್ಯೂ ಡಿ ಈಕ್ವಲ್ಸ್ 2 ಮೈನಸ್ 20 ಬಿ ಪಿ ಅಂತೇಳಿ. ಇದು ನೆಕ್ಸ್ಟ್ ಫರ್ದರ್ ಇಕ್ವೇಷನ್. ಒಂದು ಪ್ರಾಬ್ಲಮ್ ಕೊಟ್ಟರೆ ಈ ಥರ ಒಂದು ಪ್ರಾಬ್ಲಮ್ ಕೊಡ್ತಾರೆ, ಈ ಥರ ಕೊಟ್ಬಿಟ್ಟು ಕೂಡ ಐಡೆಂಟಿಫೈ ಮಾಡಿ ಅಂತ ಕೇಳ್ಬೋದು. ಆವಾಗ ಏನಾಗುತ್ತೆ? ಸೇಮ್ ಪಿ ಈಸ್ ದ ಇಂಡಿಪೆಂಡೆಂಟ್ ವೇರಿಯಬಲ್, ಕ್ಯೂ ಡಿ ಈಸ್ ದ ಡಿಪೆಂಡೆಂಟ್ ವೇರಿಯಬಲ್, 20 ಈಸ್ ದ
ಕಾನ್ಸ್ಟೆಂಟ್, 2 is the coefficient. ಸೊ ಈಕ್ವೇಷನ್ ಕೇಳ್ತಾರೆ 2 ಮಾರ್ಕ್ಸ್ಗೆ, ಐಡೆಂಟಿಫೈ ಮಾಡಿ ಅಂತ ಕೇಳ್ತಾರೆ. ಇದರಲ್ಲಿ ಪಿ ಯಾವುದು ಇಂಡಿಪೆಂಡೆಂಟ್ ಡಿಪೆಂಡೆಂಟ್ ವೇರಿಯಬಲ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಈ ಈಕ್ವೇಷನ್ ಬರ್ಕೊಳ್ಳಿ. ನೆಕ್ಸ್ಟ್ ಈ ಈಕ್ವೇಷನ್ ಬೇಸ್ ಮೇಲೆ ಒಂದು 4 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಡಿಮ್ಯಾಂಡ್ ಈಕ್ವೇಷನ್ ಮೇಲೆ ಒಂದು ಪ್ರಾಬ್ಲಮ್ ಇದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ದ ಪ್ರಾಬ್ಲಮ್ ಈಸ್ suppose the demand equation is QD equals 20 minus 2P. Okay, demand equation ಏನು ಕೊಟ್ಟಿದ್ದಾರೆ? QD equals 20 minus 2P represent a market situation for a good. ಒಂದು ಡಿಮ್ಯಾಂಡ್ ಈಕ್ವೇಷನ್ ಕೊಟ್ಟಿದ್ದಾರೆ QD equals 20 minus 2P ಅಂತೇಳಿ. The price of tomato per kg at different points of time is ₹4, ₹5, ₹6, ₹7, ₹8. Then calculate quantity demand and prepare individual demand schedule and demand curve. Okay, suppose ಒಂದು ಟೊಮೊಟೊ ಒಂದು ಪ್ರಾಡಕ್ಟು ಈಕ್ವೇಷನ್ ಕೊಟ್ಟಿದ್ದಾರೆ QD equals 20 minus 2P ಅಂತೇಳಿ. ಆ ಟೊಮೊಟೊ ಪ್ರೈಸು ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ಟೈಮಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಒಂದರಲ್ಲಿ ₹4 ಇರುತ್ತೆ, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ₹5 ಇರುತ್ತೆ, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ₹6 ಇರುತ್ತೆ, ಒಂದ್ಸಲ 7 ಇರುತ್ತೆ, ಒಂದ್ಸಲ 8 ಇರುತ್ತೆ. ಈ ಥರ ಡಿಫ್ರೆಂಟ್ ಪಾಯಿಂಟ್ ಆಫ್ ಟೈಮಲ್ಲಿ ಬೇರೆ ಬೇರೆ ಪ್ರೈಸ್ ಇರುತ್ತೆ. ಈ ಥರ ಡಿಫ್ರೆಂಟ್ ಪ್ರೈಸ್ ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ನ ಐಡೆಂಟಿಫೈ ಮಾಡಿ. ₹4 ಇದ್ದಾಗ ಡಿಮ್ಯಾಂಡ್ ಎಷ್ಟು ರುಪೀಸ್ ಇದೆ, ₹5 ಇದ್ದಾಗ ಡಿಮ್ಯಾಂಡ್ ಎಷ್ಟಿದೆ, ₹6 ಇದ್ದಾಗ ಡಿಮ್ಯಾಂಡ್ ಎಷ್ಟಿದೆ, ₹7 ಇದ್ದಾಗ ಡಿಮ್ಯಾಂಡ್ ಎಷ್ಟಿದೆ, ಆ್ಯಂಡ್ ₹8 ಇದ್ದಾಗ ಡಿಮ್ಯಾಂಡ್ ಎಷ್ಟಿದೆ ಅಂತೇಳಿ ಏನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿ ಇಂಡಿವಿಜುವಲ್ ಡಿಮ್ಯಾಂಡ್ ಶೆಡ್ಯೂಲ್ನ ಹಾಕಿ ಹಾಗೆ ಡಿಮ್ಯಾಂಡ್ ಕವ್ನ ರೆಪ್ರೆಸೆಂಟ್ ಮಾಡಿ ಅಂತೇಳಿ ಒಂದು ಪ್ರಾಬ್ಲಮ್ ಇದೆ. ಇವಾಗ ಫಸ್ಟ್ ನಾವು ಏನು ಮಾಡಬೇಕಂತ ಹೇಳಿದ್ರೆ ಡಿಮ್ಯಾಂಡ್ ಈಕ್ವೇಷನ್ ಆಲ್ರೆಡಿ ಕೊಟ್ಟಿದ್ದಾರೆ ಏನಂತೇಳಿ QD equals 20 minus 2P ಅಂತೇಳಿ. ಫಸ್ಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ? when the price is ₹4. So when price is ₹4, ಪ್ರೈಸ್ ₹4 ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟು ಅಂತೇಳಿ ಫಸ್ಟ್ ಐಡೆಂಟಿಫೈ ಮಾಡೋಣ. ಓಕೆ, ಸೊ ರೈಟ್ ಡೌನ್ ದ ಈಕ್ವೇಷನ್ ಈಸ್ QD equals 20 minus 2P. ಸೇಮ್ ನೆಕ್ಸ್ಟ್ QD equals 20 equals 2, ಪ್ರೈಸ್ ಎಷ್ಟಿದೆ? ₹4 ಇದೆ. ಓಕೆ, ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ QD equals 20 minus 2 4s 8. ಸೊ QD equals 12 kgs. ಓಕೆ, ₹4 ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟು ಪರ್ಚೇಸ್ ಆಗ್ತಿತ್ತು? 12 kgs ಅಷ್ಟು ಆಗ್ತಿತ್ತು. ಅಂಡರ್ಸ್ಟುಡ್? ಸೊ ವೆನ್ ಪ್ರೈಸ್ ಇಸ್ 4 ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟಿದೆ? 12 ಇದೆ. ನೆಕ್ಸ್ಟ್ ವೆನ್ ಪ್ರೈಸ್ ಈಸ್ ₹4 ಆಯಿತು. ನೆಕ್ಸ್ಟ್ ಎಷ್ಟು ರುಪೀಸ್ ಇದೆ? ₹5 ಇದೆ. ವೆನ್ ಪ್ರೈಸ್ ಈಸ್ 5. ಓಕೆ, ರೈಟ್ ಡೌನ್ ದ ಈಕ್ವೇಷನ್ QD equals 20 minus 2P. ಸೇಮ್ ಇಲ್ಲಿ ಏನು ಈಕ್ವೇಷನ್ ಕೊಟ್ಟಿರ್ತಾರೆ ಅದೇ ಈಕ್ವೇಷನ್ ಬರ್ಕೊಂಡು ಡಿಫ್ರೆಂಟ್ ಪ್ರೈಸ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಡಿಫ್ರೆಂಟ್ ಪ್ರೈಸ್ ಅಂದರೆ ನೀವು ಪ್ರಾಬ್ಲಮಲ್ಲಿ ಯಾವ್ಯಾವ ಪ್ರೈಸ್ ಕೊಟ್ಟಿದ್ದಾರೆ ಆ ಪ್ರೈಸ್ನ ರೆಪ್ರೆಸೆಂಟ್ ಮಾಡ್ತೀರಾ. ಸೊ ನೆಕ್ಸ್ಟ್ QD equals 20 minus 2, ಪ್ರೈಸ್ ಈಸ್ 5. ನೆಕ್ಸ್ಟು QD equals 20 minus 10, 5 2s 10. So QD equals 20 minus 10 equals 10. ಸೊ ಟೊಮೊಟೊ ಪ್ರೈಸು 5 ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟು ಇತ್ತು? 10 kgs ಇತ್ತು. ನೆಕ್ಸ್ಟ್ ಎಷ್ಟಿದೆ ಪ್ರೈಸು? ₹6 ಇದೆ. ಸೊ ವೆನ್ P equals 6, ಓಕೆ, ಪ್ರೈಸು ₹6 ಇದ್ದಾಗ ರೈಟ್ ಡೌನ್ ದ ಈಕ್ವೇಷನ್ QD equals 20 minus 2P. ನೆಕ್ಸ್ಟ್ QD equals 20 minus 2, P represents 6. So QD equals 20 minus 6 2s 12. So QD equals 20 minus 12, it's 8. Okay, tomato price ₹6 per kg ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟಿದೆ? 8 ಇದೆ. ಓಕೆ, ನೆಕ್ಸ್ಟ್ ಸೊ 4 ಆಯಿತು, 5 ಆಯಿತು, 6 ಆಯಿತು. ನೆಕ್ಸ್ಟ್ ಎಷ್ಟಿದೆ? 7. ಸೊ ವೆನ್ ಪ್ರೈಸ್ ಈಸ್ ₹7, when the price is ₹7, calculate quantity demand. So write on the QD equation. QD equals 20 minus 2P. Next QD equals 20 minus 2, price value is 7. So QD equals 20 minus 2 7s are 14. So QD equals 20 minus 14, it's
6. Understood? Next. ನೆಕ್ಸ್ಟ್ 7 rupees 5 ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟಿದೆ 6 ಆಯಿತು. ನೆಕ್ಸ್ಟ್ ಲಾಸ್ಟ್ಲಿ ಫೈನಲ್ ಎಷ್ಟಿದೆ rupees 8 ಇದೆ. ಸೊ ವೆನ್ ಪ್ರೈಸ್ ಈಸ್ 8 rupees, write down the equation QD equals 20 minus 2P. Next QD equals 20 minus 2, in the price value is 8 rupees. So QD equals 20 minus 2 8s are 16. So QD equals 20 minus 6, it's 4. Okay, so price ಏನಾದರೂ 8 rupees ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟೇ 4 ಇದೆ. ಸೊ ಈಗ ನಾವು ಫಸ್ಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕಾಯಿತು. ಸೊ ₹4 ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ 12 ಇದೆ, ₹5 ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ 10 ಇದೆ, ₹6 ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ 8 ಇದೆ, ₹7 ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ 6 ಇದೆ, ₹8 ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ 4 ಇದೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಡಿಮ್ಯಾಂಡ್ ಶೆಡ್ಯೂಲ್ನ ಮಾಡಬೇಕು. ಡಿಮ್ಯಾಂಡ್ ಶೆಡ್ಯೂಲ್ ಹೆಂಗೆ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ರೈಟ್ ಡೌನ್ ದ ಪ್ರೈಸ್ ಎಲ್ಲ ಬರ್ಕೊಳ್ಳಿ. ನೆಕ್ಸ್ಟು ಕ್ವಾಂಟಿಟಿವ್ ಡಿಮ್ಯಾಂಡ್ನ ತಗೊಳ್ಳಿ. ಪ್ರೈಸ್ ಎಷ್ಟಿದೆ, ಫಸ್ಟು ₹4 ಇದೆ. ₹4 ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟು 12 ಇದೆ ಅಲ್ವಾ. ಪ್ರೈಸ್ 4 ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡು 12 ಇದೆ. ನೆಕ್ಸ್ಟು ₹5 ಆದಾಗ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟಿದೆ 10 ಇದೆ. ಸೊ 10 ತಗೋತೀರಾ. ನೆಕ್ಸ್ಟ್ ₹6 ಇದ್ದಾಗ ದ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟಿದೆ 8 ಇದೆ. ಸೊ 8 ಬರ್ಕೋತೀರಾ. ನೆಕ್ಸ್ಟ್ ₹7 ಇದ್ದಾಗ ದ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟಿದೆ 6 ಇದೆ. ಸೊ ವೆನ್ ದ rupees is 7, the quantity demand is 6. When the rupees is 8, the quantity demand is 4. ಓಕೆ, ಸೊ ಇದನ್ನೇ ಡಿಮ್ಯಾಂಡ್ ಶೆಡ್ಯೂಲ್ ಅಂತ ಹೇಳ್ತೀವಿ. ಸೊ ಡಿಮ್ಯಾಂಡ್ ಶೆಡ್ಯೂಲ್ನ ಈ ಥರ ಹಿಂಗೆ ಬರ್ಕೋತೀವಿ. ಇದು ಡಿಮ್ಯಾಂಡ್ ಶೆಡ್ಯೂಲ್ ಅಂತ ಹೇಳ್ತೀವಿ, ಅಂದರೆ ಟೇಬಲ್ ಅಂತೇಳಿ. ಡಿಮ್ಯಾಂಡ್ ಶೆಡ್ಯೂಲ್ ತೊಗೋತೀವಿ, ಪ್ರೈಸ್ನ ಫಸ್ಟ್ ಕಾಲಮಲ್ಲಿ ಪ್ರೈಸ್ ತೊಗೋತೀವಿ. ಯಾವ್ಯಾವ ಪ್ರೈಸ್ ಅಂತ ಹೇಳಿದ್ರೆ 4, 5, 6, 7, 8 rupees ಅಂತೇಳಿ. ಕ್ವಾಂಟಿಟಿ ಡಿಮ್ಯಾಂಡ್ 4 rupees ಇದ್ದಾಗ ಎಷ್ಟೆಷ್ಟು ಕ್ವಾಂಟಿಟೀಸ್ ಇತ್ತು ಅಂದರೆ 5 rupees, 6 rupees, 7 rupees, 8 rupees ಇದ್ದಾಗ ಎಷ್ಟೆಷ್ಟು ಕ್ವಾಂಟಿಟೀಸ್ ಇತ್ತು ಅಂತೇಳಿ ಬರ್ಕೋತೀರಾ. ಸೊ ನೋಡಿ, 4 ಇದ್ದಾಗ 12 ಇದೆ, 5 ಇದ್ದಾಗ 10 ಇದೆ, 6 ಇದ್ದಾಗ 8 ಇದೆ, 7 ಇದ್ದಾಗ 6 ಇದೆ, 8 ಇದ್ದಾಗ 4 ಇದೆ. ಸೊ ಇಲ್ಲಿಗೆ ಡಿಮ್ಯಾಂಡ್ ಶೆಡ್ಯೂಲ್ ಕೂಡ ಐಡೆಂಟಿಫೈ ಮಾಡಾಯಿತು. ಲಾಸ್ಟ್ ಒಂದು ಯಾವುದು, ಡಿಮ್ಯಾಂಡ್ ಕರ್ವ್ನ ರೆಪ್ರೆಸೆಂಟ್ ಮಾಡಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡಿಮ್ಯಾಂಡ್ ಕರ್ವ್ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಟೇಕ್ OX ಆಕ್ಸಿಸ್ ಆ್ಯಂಡ್ OY ಆಕ್ಸಿಸ್ನ ತಗೊಳ್ಳಿ. In the OY axis represent price, OX axis represent quantity demand. Okay, first take down the price. Price is there first to 4 rupees. Next 5 rupees, 6 rupees, 7 rupees, 8 rupees. So 4, 5, 6, 7 and 8. The quantity is 12 to 4. So take 2 differences. 2, 4, 6, 8, 10, 12, 14. Okay, 2 differences. Nodi first, when the price is 4, the quantity demand is 12. So when the price is 4, the quantity demand is 12. Illi mark ಮಾಡ್ತೀರಾ. When the price is 5, the quantity demand is 10. When the price is 5, the quantity demand is 10. Okay, next idne nodi, schedule nodkondu haki. When the price is 6, the quantity demand is 8. The price is 6, the quantity demand is 8. Okay, understood? Next, when the price is 7, the quantity demand is 6. When the price is 7, the quantity demand is 6. When the price is 8, the quantity demand is 4. Okay, ಇವಾಗ ಈ ಎಲ್ಲ ಪಾಯಿಂಟ್ಸ್ನ ಕೂಡ ಜಾಯಿನ್ ಮಾಡಿ we get one downward sloping curve. That curve is known as the demand curve. DD represent demand curve. Okay, so ನೋಡಿ in the diagram ಅಲ್ಲಿ
ಈ ಥರ ಓ ಎಕ್ಸ್ ಆಕ್ಸಿಸಲ್ಲಿ ಕ್ವಾಂಟಿಟಿ ಡಿಮಾಂಡ್ ರೆಪ್ರೆಸೆಂಟ್ ಮಾಡ್ತೀವಿ, ಇದು ಓ ಆಕ್ಸಿ ರೆಪ್ರೆಸೆಂಟ್ ಪ್ರೈಸ್ನ ರೆಪ್ರೆಸೆಂಟ್ ಮಾಡ್ತೀವಿ. ದ ಡಿಮಾಂಡ್ ಕರ್ವ್ ಆಮೇಲಿಂದ ಏನು ಮಾಡ್ತೀವಿ, ಪ್ರೈಸ್ನ ನೋಡ್ಕೊಂಡು ಕ್ವಾಂಟಿಟಿ ಡಿಮಾಂಡ್ ಎಷ್ಟೆಷ್ಟಿದೆ ಅಂತೇಳಿ ಶೆಡ್ಯೂಲ್ನ ನೋಡಿಕೊಂಡು ಎಲ್ಲ ಪಾಯಿಂಟ್ಸ್ನು ಕೂಡ ಮಾರ್ಕ್ ಮಾಡ್ತೀವಿ. ಆ ಎಲ್ಲ ಪಾಯಿಂಟ್ಸ್ನು ಕೂಡ ಜಾಯಿನ್ ಮಾಡಿದಾಗ ವಿ ಗೆಟ್ ಒನ್ ಡೌನ್ವರ್ಡ್ ಸ್ಲೋಪಿಂಗ್ ಸ್ಟ್ರೈಟ್ ಲೈನ್. ದ ಡೌನ್ವರ್ಡ್ ಸ್ಲೋಪಿಂಗ್ ಸ್ಟ್ರೈಟ್ ಲೈನ್ ಈಸ್ ನೋನ್ ಆಸ್ ದ ಡಿಮಾಂಡ್ ಕರ್ವ್. ಸೊ ಈ ಲೈನ್ನ ಏನಂತ ರೆಪ್ರೆಸೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಡಿ ಡಿ ಅಂತೇಳಿ ರೆಪ್ರೆಸೆಂಟ್ ಮಾಡಿದ್ವಿ. ಡಿ ಡಿ ಅಂತ ಹೇಳಿದ್ರೆ ಡಿಮಾಂಡ್ ಕರ್ವ್ ಆಗಿರುತ್ತೆ. ಈ ಥರ ಡಿಮಾಂಡ್ ಕರ್ವ್ ಯಾವಾಗಲೂ ಕೂಡ ಡೌನ್ವರ್ಡ್ ಸ್ಲೋಪಿಂಗ್ ಕರ್ವ್ ಆಗಿರುತ್ತೆ. ವೆನ್ ದ ಪ್ರೈಸ್ ಇಸ್ ಇನ್ಕ್ರೀಸಸ್ ದ ಕ್ವಾಂಟಿಟಿ ಡಿಮಾಂಡ್ ಇಸ್ ಡಿಕ್ರೀಸಸ್. ವೆನ್ ದ ಪ್ರೈಸ್ ಇಸ್ ಇನ್ಕ್ರೀಸಸ್ ದ ಕ್ವಾಂಟಿಟಿ ಡಿಮಾಂಡ್ ಈಸ್ ಡಿಕ್ರೀಸ್ ಆಗುತ್ತೆ. ಪ್ರೈಸ್ ಇನ್ಕ್ರೀಸ್ ಆದರೆ ಕ್ವಾಂಟಿಟಿ ಡಿಮಾಂಡ್ ಡಿಕ್ರೀಸ್ ಆಗುತ್ತೆ. ವೆನ್ ದ ಪ್ರೈಸ್ ಇಸ್ ಡಿಕ್ರೀಸ್ ಆದರೆ ದ ಕ್ವಾಂಟಿಟಿ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. ಸೇಮ್ ಥಿಯರಿ ಏನು ಹೇಳುತ್ತೆ ಅದೇ ಕೂಡ ಇಲ್ಲೂ ಡಯಾಗ್ರಾಮಲ್ಲಿ ಇದೆ. ಸೊ ಇದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿದೆ. ಫಸ್ಟು ಕ್ವಾಂಟಿಟಿ ಡಿಮಾಂಡ್ ರೆಪ್ರೆಸೆಂಟ್ ಮಾಡ್ತೀರಾ, ನೆಕ್ಸ್ಟು ಶೆಡ್ಯೂಲ್ ಹಾಕ್ತೀರಾ, ನೆಕ್ಸ್ಟು ಡಯಾಗ್ರಾಮ್ ಬರ್ತೀರಾ. ಓಕೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ನೋಟ್ ಇಟ್ ಡೌನ್. ಥ್ಯಾಂಕ್ ಯು.